ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ನಿಮಗೆ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನು ಅಂತ. ಅತ್ತಿಗೆ ಅಣ್ಣ ಪಾಪು ಎಲ್ಲ ಮನೆಗೆ ಬಂದಿದ್ದಾರೆ. ಸೊ ಅತ್ತಿಗೆ ಕೈ ರುಚಿ ಕೂಡ ನಿಮ್ಗೆ ತೋರಿಸ್ತೀನಿ ಅಂದಿದ್ದೆ. ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಹಳ್ಳಿ ಸ್ಟೈಲ್ ಅಡುಗೆ. ಅತ್ತಿಗೆ ಕೂಡ ದಾವಣಗೆರೆ ಸ್ಟೈಲ್ ಅಡುಗೆ ಮಾಡ್ತಿದ್ದಾರೆ ಲಂಚಿಗೆ. ಸೊ ಇಬ್ರದ್ದು ರೆಸಿಪಿ ನೋಡಿ ಯಾವ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ತಡ ಮಾಡದೆ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ನಾನು ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ರುಬ್ಬೋದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ, ಧನಿಯಾ ಪುಡಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಪೆಪ್ಪರು, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ಕಂಪ್ಯಾರಿಟಿವ್ಲಿ ತೊಗೊಂಡಿದ್ದೀನಿ. ಕಾಯಿ ಕೂಡ ತುಂಬ ಕಡಿಮೆ ತೊಗೊಂಡಿದ್ದೀನಿ. ಈಗ ಅದನ್ನೆಲ್ಲ ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೈಸಾಗೆ, ತಿಕ್ಕಾಗೆ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ಗೆ ನಾನು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಹಾಗೆಯೇ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ನಾನು ಸ್ವಲ್ಪ ತೆಳ್ಳಗೆ ಕಟ್ ಮಾಡಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪು ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿಯಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಎಣ್ಣೆ ಸಪ್ರೇಟ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈ ಫುಲ್ ಗೋಲ್ಡನ್ ಬ್ರೌನ್, ಡಾರ್ಕ್ ಬ್ರೌನ್ ಏನಾಗೋದು ಬೇಡ, ಲೈಟ್ ಬ್ರೌನ್ ಬಂದರೆ ಸಾಕು. ಈಗ ನಾನು ಅರಿಶಿನದ ಪುಡಿ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದೀನಿ. ಮೀಡಿಯಮ್ ಸೈಜಿಂದ ಒಂದೇ ಒಂದು ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ. ನೀವು ಟೊಮ್ಯಾಟೊ ಹಾಕೋಕ್ಕೂ ಮುಂಚೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ದೇ ಇದ್ದರೆ ಈರುಳ್ಳಿ ತುಂಬ ಬಾಯಿಗೆ ಸಿಗ್ತಾ ಇರುತ್ತೆ. ನಿಮಗೆ ಆ ಟೈಪೇ ಇಷ್ಟ ಅಂತ ಇದ್ದರೆ ನೀವು ಈರುಳ್ಳಿ ಸ್ವಲ್ಪ ಕಡಿಮೆನೇ ಸಾಟೆ ಮಾಡಿಕೊಂಡ್ರೆ ಸಾಕು. ಈಗ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಕುಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೆ. ಸೊ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ನೀರು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ನಾವೆಲ್ಲ ಹಸಿ ಮಸಾಲೆನೇ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೀರೆಲ್ಲ ಹಾಕಿದ್ಮೇಲೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಹೆಸರು ಕಾಳನ್ನ ಹಾಕ್ತೀನಿ. ಹೆಸರು ಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಹೆಸರು ಕಾಳು ಬೇಗ ನೆನೆಯುತ್ತೆ. ಅದಕ್ಕೆ ನೀವು ಬೇಕಿದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನೆನೆಸಿದ್ರು ಸಾಕು. ನಾನು ಓವರ್ ನೈಟ್ ನೆಂದ್ರೆ ಪರವಾಗಿಲ್ಲ ಅಂತ ನೆನೆಸಿದ್ದೆ. ಯಾಕಂದರೆ ಮಕ್ಕಳೆಲ್ಲ ತಿನ್ನೋದು, ಸೊ ಸಾಫ್ಟ್ ಆದಷ್ಟು ಅವರಿಗೆ ತಿನ್ನೋಕ್ಕೆ ಈಸಿ ಅಂತ. ಖಾರನೂ ಕೂಡ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ಈಗ ನೆನೆಸಿಟ್ಟಿರೋ ಕಾಳು, ನೆನೆಸಿಟ್ಟಿರೋ ಕಾಳನ್ನು ನಾನು ನೀರೆಲ್ಲ ತೆಗೆದು ಕಾಳನ್ನು ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು 4 ನುಗ್ಗೆಕಾಯಿನ ಈ ರೀತಿ ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ. ಕೆಲವರು ನುಗ್ಗೆಕಾಯಿ ಮೇಲ್ಗಡೆದು ಪಾರ್ಟ್ ಒಂಚೂರು ಸ್ಕ್ರೇಪ್ ಮಾಡಲ್ಲ, ಹಾಗೆ ಹಾಕ್ತಾರೆ. ನಿಮಗೆ ಫ್ರೆಶ್ ಕೆಮಿಕಲ್ ಫ್ರೀ ನುಗ್ಗೆಕಾಯಿ ಎಲ್ಲ ಸಿಕ್ಕಿದ್ರೆ ಆ ರೀತಿ ಕೂಡ ಮಾಡ್ಬೋದು. ಈ ನುಗ್ಗೆಕಾಯಿ ಅತ್ತಿಗೆ ಅಣ್ಣ ಅಲ್ಲಿ ನಮ್ಮ ಮನೆ ಗಾರ್ಡನ್, ನಮ್ಮ ತೋಟದಿಂದ ಬೆಳೆದಿರೋದನ್ನು ತೊಗೊಂಡು ಬಂದಿದ್ರು. ಸೊ ಫ್ರೆಶ್ ಆಗಿತ್ತು, ಟೆಂಡರ್ ಆಗಿತ್ತು. ಅದನ್ನು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಎಲ್ಲ ನಾವು ರುಚಿ ನೋಡಿಕೊಂಡು ಮತ್ತೆ ಬೇಕಿದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು. ನೀರು ತುಂಬ ಜಾಸ್ತಿ ಹಾಕೋದು ಬೇಡ. ನುಗ್ಗೆಕಾಯಿ ಕುಕ್ ಆಗೋಕ್ಕೆ ಹಾಗೆ ಹೆಸರು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಒಂದು ಚಿಕ್ಕ ಕಾಫಿ ಕುಡಿಯೋ ಲೋಟದಲ್ಲಿ 1 ಕಪ್ ಹಾಕಿದ್ರೆ ಸಾಕು. ಎಲ್ಲ ಕುಕ್ ಆದಮೇಲೆ ಪಲ್ಯ ಥರ ಗಟ್ಟಿಗಾಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಆದರೆ ಸ್ವಲ್ಪ ಸಾರು ಥರ ಆಗಿಬಿಡುತ್ತೆ. ನೀವು ಅನ್ನಕ್ಕೆ ತಿನ್ನೋದಾದರೆ ಆ ರೀತಿ ಕೂಡ ಮಾಡ್ಕೋಬೋದು. ಈಗ ನಾನು ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಒಂದು ಸಲ ಫೈನಲಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಹೊಡಿಸ್ತಿದ್ದೀನಿ. ಎಳೆ ನುಗ್ಗೆಕಾಯಿ ಇದ್ದರೆ ಒಂದು ವಿಸಿಲ್ ಹೊಡಿತಿದ್ದಾಗೇ ಆಫ್ ಮಾಡಿಬಿಟ್ಟು ವಿಸಿಲ್ ಕೂಡ ಪ್ರೆಷರ್ ಕೂಡ ಹೋಗೋ ಥರ ನಾವು ಬೇಗನೆ ತೆಗೆದುಬಿಡ್ಬೋದು. ಈಗ ನೋಡ್ತಿರ್ಬೋದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ. ಹಾಗೆ ಹೆಸರು ಕಾಳು ಕೂಡ ತುಂಬ ಸಾಫ್ಟಾಗಿ ಕುಕ್ಕಾಗಿದೆ.
ತುಂಬ ಸಾಫ್ಟ್ ಹ್ಯಾಂಡಾಗಿ ನಾನು ಮಿಕ್ಸ್ ಮಾಡ್ತಿದ್ದೀನಿ, ಎಲ್ಲನೂ ಮಷಿ ಆಗೋಗ್ಬಿಡುತ್ತೆ ಅಂತ. ಸೊ ಈಗ ಜೋಳದ ರೊಟ್ಟಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಮಾಡಿಟ್ಬಿಟ್ಟಿದ್ದೀನಿ. ಜೋಳದ ರೊಟ್ಟಿ ಮಾಡೋದು ಕಷ್ಟ, ರೊಟ್ಟಿ ಮಾಡೋದೇ ಕಷ್ಟ ಅನ್ನೋರು ನಾನು ಸಿಂಪಲ್ಲಾಗಿ ಚಪಾತಿ ಮಾಡೋ ಅಷ್ಟೇ ಈಸಿಯಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ವಿಡಿಯೋಸ್ ಹಾಕಿದ್ದೀನಿ. ರಾಗಿ ರೊಟ್ಟಿ ವಿಡಿಯೋ, ಅಕ್ಕಿ ರೊಟ್ಟಿ ವಿಡಿಯೋ, ಹಾಗೆ ಜೋಳದ ರೊಟ್ಟಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ನೀವು ಕೂಡ ಕಲ್ತ್ಕೋಬೋದು ಮನೇಲಿ ತುಂಬ ಈಸಿಯಾಗಿ. ಈ ರೀತಿ ಕಾಳು ಪಲ್ಯ, ಮಸಾಲೆ ಪಲ್ಯಕ್ಕೆ ರೊಟ್ಟಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕಾಂಬಿನೇಷನ್. ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ, ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ರೊಟ್ಟಿ. ಸೊ ಟ್ರೈ ಮಾಡಿ ನೋಡಿ. ಸೊ ಈಗ ನಾವು ರೊಟ್ಟಿ ಕೂಡ ರೆಡಿಯಾಗಿದೆ, ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾ ಇದ್ದೀವಿ. ನೀವು ಈ ರೆಸಿಪಿನ ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆದರೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ, ನನಗೆ ಓದಿ ತುಂಬ ಖುಷಿಯಾಗುತ್ತೆ. ಈಗ ಅತ್ತಿಗೆ ಲಂಚಿಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಏನು ಅಡುಗೆ ಮಾಡ್ತಿದ್ದಾರೆ ಅಂತ ನೋಡಿ. ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು, ಅರಿಶಿನದ ಪುಡಿ, ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲ ಈಗ ರುಬ್ಕೋತಾ ಇದ್ದಾರೆ. ರುಬ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಏನು ಹಾಕ್ತಾರೆ, ಹೇಗೆ ಮಾಡ್ತಾರೆ, ಏನು ಐಟಮು ನೋಡ್ತಾ ಹೋಗಿ ನೀವು. ಹಳ್ಳಿಯಲ್ಲೆಲ್ಲ ಅವರೆಲ್ಲ ಮಾಡಿ ನಾನ್ ವೆಜ್ ಅವೆಲ್ಲ ಮಾಡೋರಂತೆ. ಕೋಡಿ ಬಟ್ಟಿ ಆ ಥರ ಎಲ್ಲ ತಿಂದು ಬೆಳೆದ್ರೆ ಟೇಸ್ಟಿಯಾಗಿರ್ಬೇಕು. ಇಲ್ಲಾಂದ್ರೆ ಹೆಂಗಾರ ಟೇಸ್ಟ್ ಮಾಡ್ಕೊಳ್ಳೋದು ಗೊತ್ತು, ಏನಾರು ಹಾಕಿ ಟೇಸ್ಟ್ ಮಾಡ್ಕೊಂಡ್ರೆ ಟೇಸ್ಟ್ ಇದ್ರೇನೆ ತಿನ್ನೋದಿಲ್ಲ ಅಂತ ಇದು. ಅವರೆಲ್ಲ ಇಡೀ ಫ್ಯಾಮಿಲಿನೇ ಹೆಂಗಿದ್ದಾರೆ ಎಲ್ಲರೂ. ಆಮೇಲೆ ಎಲ್ಲರೂ ಹೆಂಡತಿ ಸಿಗೋರು ಅಂತಾರೆ ಸಿಕ್ಕಿದ್ದಾರೆ, ದೊಡ್ಡಮ್ಮ ಅವರು ಇವರೆಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡೋರು. ಈಗ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದಾರೆ. ಇದಕ್ಕೆ ಎಣ್ಣೆ ಹಾಕ್ತಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ನೀವು ಎಷ್ಟೇ ಎಣ್ಣೆ ಹಾಕಿದ್ರೂ ಕೊನೆಗೆಲ್ಲ ಬಿಟ್ಕೊಂಡ್ಬಿಡುತ್ತೆ. ತುಂಬ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಈ ನಾನು ಯೂಸ್ ಮಾಡ್ತಿರೋದು ಈ ಥರ ಗೊಜ್ಜು ಎಲ್ಲ ಮಾಡೋದಕ್ಕೆ ನಾನು ಆಪಮ್ ಕಡಾಯಿ ಯೂಸ್ ಮಾಡ್ತೀನಿ. ಅದಕ್ಕೆ ಕೂಡ ಅದನ್ನೇ ಕೊಟ್ಟಿದ್ದೀನಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚಿಕ್ಕ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿಯಲ್ಲಿ ನೀವೇನಾದರೂ ಮಾಡಬೇಕಾದ್ರೆ ಈ ರೀತಿ ಒಗ್ಗರಣೆ ಹಾಕೋಕ್ಕೆ, ಗೊಜ್ಜು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬಾಣಲಿ. ನಾನು ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕೆ, ಪಕೋಡ, ಗೋಬಿ ಫ್ರೈ ಇದನ್ನೆಲ್ಲ ಮಾಡೋಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಕನ್ವೀನಿಯೆಂಟು. ಅಪ್ಪಮ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ. ದೋಸೆನೂ ಕೂಡ ಮಾಡ್ಬೋದು, ಆಮ್ಲೆಟ್ ಕೂಡ ಮಾಡ್ಬೋದು. ಇದು ವಂಡರ್ ಶೆಫ್ ಕಂಪ್ನಿದು. ಈಗ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿಬಿಟ್ಟು, ಕರಿಬೇವು ಹಾಕಿಬಿಟ್ಟು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುಕ್ ಮಾಡ್ತಿದ್ದಾರೆ, ಯಾಕಂದರೆ ಇದರಲ್ಲೂ ಕೂಡ ಎಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಕುಕ್ ಆಗಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟಿದ್ರು. ಮುಚ್ಚಿಟ್ಟ ಮೇಲೆ ಅದು ಏನಾಯಿತು, ಮಸಾಲೆ ಎಲ್ಲ ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಆಗ್ತಾ ಬಂತು. ಕಲರ್ ಕೂಡ ಡಾರ್ಕ್ ಆಗ್ತಾ ಬಂತು, ಗೊಜ್ಜು ಥರ ಆಗ್ತಾ ಬಂತು. ಎಣ್ಣೆ ಕೂಡ ಸಪ್ರೇಟ್ ಆಗ್ತಾ ಬಂತು. ಅದಾದಮೇಲೆ ಓಪನ್ ಮಾಡಿ ನೋಡಿದ್ರೆ ಪರ್ಫೆಕ್ಟಾಗಿ ಆಗಿತ್ತು. ಗೊಜ್ಜು ತಣ್ಣಗಾಗೋವರೆಗೂ ನಾವು ಫ್ಯಾನ್ ಕೆಳಗಿಟ್ಟಿದ್ವಿ. ಅದಾದಮೇಲೆ ಮೊಸರನ್ನ ಆ್ಯಡ್ ಮಾಡಬೇಕು. ಆ ಸ್ಟೆಪ್ಪನ್ನ ನೆಕ್ಸ್ಟ್ ಅತ್ತಿಗೆ ತೋರಿಸ್ತಾರೆ ನೋಡಿ. ಈ ರೀತಿ ನೀರೆಲ್ಲ ಎವಾಪ್ರೇಟ್ ಆಗೋಗಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ನಾವು ಹಾಕಿದ್ದೆ ಸ್ವಲ್ಪ ಎಣ್ಣೆ, ಅದು ಕೂಡ ಎಲ್ಲ ರಿಲೀಸ್ ಆಗಿದೆ. ಈಗ ಇದು ಕೂಲ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಇದು. ತಂಬುಳಿ ಅಂತಾರಲ್ಲ, ಆ ರೀತಿ ಕೂಡ ಟೇಸ್ಟ್ ಬರುತ್ತಿದ್ದು. ನಾವು ಕೆಲವೊಬ್ಬರು ಮೊಸರು ಸಾರು ಅಂತ ಅಂದರೆ ಡೈರೆಕ್ಟ್ ಮೊಸರಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮೊಸರು ಸಾರು ಮಾಡಿಬಿಡ್ತೀವಿ. ಬಟ್ ಈ ಮೊಸರು ಸಾರು ತುಂಬಾ ಯೂನಿಕ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಈಗ ಅನ್ನ ಮೊಸರು ಸಾರು ತುಂಬ ಸಿಂಪಲ್ ಆಗೋಯಿತು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಾಡಿದ್ರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈಗ ನೆಂಚ್ಕೊಳ್ಳೋಕ್ಕೆ ಒಂದು ಐಟಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಣ ಕೊಬ್ಬರಿ ಬೇಕಾಗಿತ್ತು, ಬಟ್ ಮನೇಲಿ ಒಣ ಕೊಬ್ಬರಿ ಇರಲಿಲ್ಲ. ಸೊ ಹಸಿ ಕೊಬ್ಬರಿನ ಡ್ರೈ ರೋಸ್ಟ್ ಮಾಡಿ ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ರುಬ್ಬಿ ಮಾಡ್ತಿದ್ದಾರೆ. ತುಂಬ ರುಚಿಯಾಗಿತ್ತು. ನೀವು ಒಣ ಕೊಬ್ಬರಿ ಇದ್ದರೆ ಡೈರೆಕ್ಟಾಗೆ ರುಬ್ಬಕ್ಕೆ ಹಾಕ್ಬಿಡ್ಬೋದು. ಹಸಿ ಕೊಬ್ಬರಿ ಇದ್ದರೆ ಈ ರೀತಿ ನಾವು ಮಾಡಿದ ರೀತಿ ಮಾಡ್ಬೋದು. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಲಾಸ್ಟಿಗೆ ಹಿಂಗೆ ಇಷ್ಟು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ. ನಾನು ಈ ಕಡೆ ಅತ್ತಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಕೊಬ್ಬರಿ ರೋಸ್ಟ್ ಮಾಡೋದ್ರಲ್ಲಿ. ಇನ್ನೊಂದು ಸೈಡು ಮೊಸರು ಕಲಿಸ್ತಾ ಇದ್ದಾರೆ ಅತ್ತಿಗೆ. ನೀವು ಈ ಗೊಜ್ಜನ್ನ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರ 2 ವಾರ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆ ಅಥವಾ ಅನ್ನದ ಜೊತೆ ಎಲ್ಲ ತಿನ್ಬೋದು. ಅವಿಗೆ ಈ ಥರ ಹಸಿದಾಗ್ತೀನಲ್ಲ, ಅದಿಷ್ಟ ಇಲ್ಲ.
ಒಗ್ಗರಣೆ ಸ್ವಲ್ಪ ತೆಗ್ದಿಟ್ಬಿಡ್ಬೇಕಿತ್ತು. ಇಲ್ಲ ನಡೆಯುತ್ತೆ, ತಿಂತಾರೆ ಅಲ್ಲ ಹೇಳಿದ್ದು. ನಮಗಿಷ್ಟ, ನಂಗೂ ನಮಗೂ ಇಷ್ಟ. ಆಕ್ಚುಲಿ ಇದು ಇರೋದೇ ಹಂಗೆ ಹಸಿದೆ ಹಾಕ್ಬೇಕು. ಅಮ್ಮ ಮಾಡೋರಂತಲ್ಲ ಅವಾಗ ಅದರಲ್ಲೇ ಫ್ರೈ ಮಾಡೋರಂತೆ. ಆ ಥರ ಇಷ್ಟ. ಇಷ್ಟ ಇದು ಹಾಕ್ಲ ಮೊಸರಿದಿಂದಾನೆ. ಬೀಟರ್ ಥರ ಕೊಡ್ಲಾ? ಇಲ್ಲ, ಕಾಮನ್ ಮಾಮೂಲಿ ಸೌಟೆ ಕೊಡ್ಲಾ? ಇದೆ, ಇದ್ರದ್ದೇ ಇದೆ ಬಿಡ್ರಿ ಸಾಕು. ಫುಲ್ ಹಾಕ್ಬಿಡ್ಲಾ ಮೊಸರು? ಏನಾದ್ರೂ ಹೆಪ್ಪಾಕ್ತೀರಾ? ಒಂದು ಇಷ್ಟೆಷ್ಟು ಸಾಕು, ಇಷ್ಟೇ. ಗಟ್ಟಿ ಇರ್ಬೇಕಲ್ಲ ಇದು? ಭಾಳ ಅಂದರೆ ಮೀಡಿಯಮ್. ಸಾಕಂದ್ರೆ ನೀರು ಹಾಕಿ ನೋಡು, ಮತ್ತೆ ಅಡ್ಜಸ್ಟ್ ಮಾಡು. ನಿಮಗೆ ಎಷ್ಟು ಥಿಕ್ನೆಸ್ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಹಾಕೋ ಹಸಿ ಈರುಳ್ಳಿ ತುಂಬ ರುಚಿ ಬರುತ್ತೆ ತಿನ್ನುವಾಗ, ಬಾಯಿಗೆ ಸಿಕ್ಕಾಗ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದಾರೆ. ಒಂದೇ ಸಲ ತಿಂದಿದ್ದೆ ನಾನು, ಯಾವಾಗಲೂ ಜ್ಞಾಪಿಸ್ಕೊಂತಿರ್ತೀವಿ. ನಾನು ಒಂದ್ಸಲ ನಿಂಗೆ ಕೇಳಿ ಮಾಡಿದ್ದೆ. ಕೇಳಿದ್ರಿ, ಕರೆಕ್ಟ್ ಕೇಳಿ ಮಾಡಿದ್ದೆ. ಕಾರ್ತಿಕ್ ಚೆನ್ನಾಗಿದೆ, ಮಾಡಂಗಿಲ್ಲ ಅದಂಗೆ ಒಬ್ರ ಕೈಯಿಂದ ವೇರಿ ಆಗುತ್ತದೆ. ಹಿಂಗೆ ಮಮ್ಮಿ ಮಾಡ್ದಂಗೆ ನನಗೆ ಮಾಡಕ್ ಬರಲ್ಲ. ಪಪ್ಪನ ಅನ್ನೋದಕ್ಕೆ ಯಾವಾಗಾರ ಮಮ್ಮಿ ಇಲ್ದಾಗ ಮಾಡ್ಕೊಂತಿರ್ತಾಳೆ. ಅವ್ರು ಮಾಡಿದ ಟೇಸ್ಟ್ ಮಮ್ಮಿಗೆ ಬರಲ್ಲ. ಹಂಗೆ ಮೊಸರು ಇನ್ನು ಜಾಸ್ತಿ ಇರ್ಬೇಕಿತ್ತು. ಹಾಕು, ಹಾಕ್ಬಿಡ್ಲ ಮೊಸರು? ಮತ್ತಿಲ್ಲಲ್ಲ. ಇಲ್ಲ ಹಾಕು, ಮತ್ತೆ ತರ ಕೇಳಿದ್ರೆ ಆಯ್ತು. ಈಗ ಸದ್ಯಕ್ಕಂತ ಯಾರು ತಿನ್ನಲ್ಲ, ಸಂಜೆ ಬರ್ತಾ ತಗೊಂಡು ಸೊಪ್ಪು ಇದೆ. ನಿಮಗೆ ಕರೆಕ್ಟ್ ಇದೆ. ಸಣ್ಣ ಮಕ್ಳು ಇಬ್ಬರಿಗೂ ತಿನ್ನೋಕ್ಕಾಗಲ್ಲ. ಅವ್ರಿಗೆ ಏನಾರ ಮಾಡಬೇಕಿತ್ತು ಅಲ್ವಾ? ಇಲ್ಲ, ಇದನ್ನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಕ್ಕ. ಒಂದು ಸ್ವಲ್ಪ ಹಾಕಿ ನಾನು ಚೂರಿ ಹಾಕಿ ತಿನ್ಸ್ಬಿಡ್ತೀನಿ. ಇಲ್ಲ, ಮಲ್ಲಿಗೆ ಇದ್ರೆ ಚೆನ್ನಾಗಿ ಹಸುವಾಗಿರುತ್ತೆ. ಹಸುವಾಗಿರುತ್ತೆ. ಬೆಳಗ್ಗೆ ಚೆನ್ನಾಗಿ ತಿಂದು ರೊಟ್ಟಿ. ಕಾಳು ಐಟಮ್ಸ್ ಇಷ್ಟ ನೋಡು ಅವಳಿಗೆಲ್ಲ. ಕಾಳು, ಬೀಜ ಬೀಜ ಅಂತಾಳೆ. ಶೇಂಗಾ ಬೀಜ ಜಾಸ್ತಿ ಇಷ್ಟ. ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡ್ದಂಗೆ ಅನ್ಸೋದಿಲ್ಲ. ಹಾಗೆ ಇಬ್ಬರು ಸೇರಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮಾಡಿದ್ರೆ ಅಂತೂ ಬೇಗನೆ ಮುಗ್ದೋಗ್ಬಿಡುತ್ತೆ. ಎಸ್ಪೆಷಲಿ ಮಕ್ಕಳು ಮಲಗಿರ್ತಾರೆ, ಅವ್ರು ಎದ್ದೇಳಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು. ಅದರಲ್ಲೂ ಈಗ ಇಬ್ಬಿಬ್ರು ಮಕ್ಕಳು ಇರೋದ್ರಿಂದ ಒಬ್ಬರು ಎದ್ದು ಗಲಾಟೆ ಮಾಡಿದ್ರೆ ಇನ್ನೊಂದು ಮಗು ಎದ್ಬಿಡುತ್ತೆ, ಅಳಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಟೈಮ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡೆಲ್ಲ ಅಡುಗೆ ಮಾಡ್ತಿದ್ದೀವಿ. ಈಗ ಉಪ್ಪುಗಾಯಿ ಮಾಡೋಕ್ಕೆ ಅಂದರೆ ಮಿರ್ಚಿ ಸ್ಟಫಿಂಗ್ ಮಾಡ್ತಿದ್ದಾರಲ್ಲ, ಅದು ತುಮ್ಗಾಯಿ ಉಪ್ಪುಗಾಯಿ ಅಂತೆಲ್ಲ ಅಂತಾರೆ. ಈ ರೀತಿ ಗ್ರೀನ್ ಚಿಲ್ಲೀಸ್, ಖಾರ ಇಲ್ದಿರೋದು ದೊಡ್ಡದಾಗಿ ಬರುತ್ತಲ್ಲ, ಆ ಗ್ರೀನ್ ಚಿಲ್ಲೀಸ್ ಬೇಕಾದರೆ ನೀವು ಬೀಜ ತೆಗೆದು ಕೂಡ ಮಾಡ್ಬೋದು. ಇದಕ್ಕೆ ಹುರಿಯುವಾಗ ಕರಿಬೇವು ಮತ್ತು ಕಾಯಿ ತುರಿ ಪಿಂಕ್, ಯೆಲ್ಲೋ. ಈಗ ಯಾವ್ದು ಇಷ್ಟ ಇದರಲ್ಲಿ ಕಲರು? ಈ ಕಲರ್ ಇಷ್ಟನಾ? ಇದಾ? ಈ ಕಲರ್ ಇಷ್ಟನಾ? ಇದು ಕಾಪರ್ ಕಲರ್. ಕಾಪರ್ ಯಾವ್ದಾದ್ರು ಹೇಳಬಿಟ್ಟು ಉಪ್ಪು ಏನೇನು ಹೇಳ್ಕೊಟ್ರು ಹೇಳು. ಈಗ ಹುರಿದಿಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಕರಿಬೇವಿಗೆ ಹುರ್ಗಡ್ಲೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅಕ್ಕ ಟೇಸ್ಟ್ ನೋಡ್ತೀರಾ? ಉಪ್ಪಿನ ಒಂದು ಸ್ವಲ್ಪ ಟೇಸ್ಟ್. ಅಭಿ ಎಲ್ಲಾದ್ರು ಹೊರಗಡೆ ನೋಡಿದ್ರಲ್ಲ, ಈ ರೀತಿ ನೈಸಾಗಿ ಆಗಿದೆ. ನೀವು ಜಾಸ್ತಿ ಮೆಣಸಿನ್ಕಾಯಿಗೆ ಇದನ್ನು ಮಾಡ್ತಿದ್ರೆ ನೀವು ಜಾಸ್ತಿ ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟಫಿಂಗ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಇದು ಸ್ಟಫ್ ಮಾಡಿದ್ರೂ ಕೂಡ ಫ್ರೈ ಮಾಡುವಾಗ ಹೊರಗಡೆ ಬರದೇ ಇರೋ ಥರ ಮಾಡ್ಕೋತಿದ್ದಾರೆ. ಡೈರೆಕ್ಟಾಗಿ ಪುಡಿ ಸ್ಟಫ್ ಮಾಡಿದ್ರೆ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಮೆಣಸಿನ್ಕಾಯಿ ಒಳಗಿಂದ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಂಡಿದ್ದಾರೆ. ಈ ಮೆಣಸಿನ್ಕಾಯಿ ತುಂಬ ದೊಡ್ಡದಿರೋದ್ರಿಂದ ಹಾಫ್ ಕಟ್ ಮಾಡಿ ಅದನ್ನು ಸೀಳಿ ಅದರೊಳಗೆ ಸ್ಟಫ್ ಮಾಡ್ತಿದ್ದಾರೆ. ನೀವು ಮೆಣಸಿನ್ಕಾಯಿ ಸೈಜ್ ನೋಡಿಕೊಂಡು ಫುಲ್ ಬೇಕಾದರೂ ಅದರೊಳಗೆ ಸ್ಟಫ್ ಮಾಡ್ಬೋದು. ಬೀಜ ಬೇಕಾದರೆ ತೆಗಿಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು.
ಈಗ ಇದನ್ನು ಎಣ್ಣೆ ಕಾಯಿಸ್ಬಿಟ್ಟು ಅದರಲ್ಲಿ ಫ್ರೈ ಮಾಡಬೇಕಾಗತ್ತೆ. ನೀವು ಬೇಕಂದರೆ ಮೈಕ್ರೋವೇವಲ್ಲಿ ಕೂಡ ಮಾಡ್ಬೋದು, ಗ್ರಿಲ್ಲಿಂಗ್ ಆಪ್ಷನ್ ಇದ್ದರೆ ಅಥವಾ ಬೇಕಿಂಗ್ ಆಪ್ಷನ್ ಇದ್ದರೆ ಅಂತೂ ಚೆನ್ನಾಗಿ ಬೇಕಾಗುತ್ತೆ. ಇದಕ್ಕೆ ಒಂದು ಬ್ರಷಿಂದ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೀವು ಬೇಕ್ ಮಾಡೋಕ್ಕಿಟ್ರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಬೇಕಿಂಗ್ ಅವನ್ ಇಲ್ಲ, ಸೊ ಚಾರ್ ಎಫೆಕ್ಟ್ ಬರಲಿ, ಅದ್ರ ಮೇಲೆ ಸ್ವಲ್ಪ ಬ್ರೌನ್ ಆಗಲಿ ಅಂತ ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಪೇಷನ್ಸಿಂದ ಕುಕ್ ಮಾಡಬೇಕು. ಯಾಕಂದರೆ ಈ ಬೋಂಡ ಮಾಡೋ ಮೆಣಸಿನ್ಕಾಯಿ ಏನಿದೆ ಸ್ವಲ್ಪ ಥಿಕ್ಕಿರುತ್ತೆ, ಅದು ಕುಕ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಬೇಕಂದರೆ ನೀವು ಮುಚ್ಚಿ ಸ್ಟೀಮಲ್ಲಿ ಕೂಡ ಕುಕ್ ಮಾಡ್ಬೋದು, ಚೆನ್ನಾಗಿ ಕುಕ್ ಆಗುತ್ತೆ. ಲಾಸ್ಟ್ ಟೈಮ್ ಅದ್ಗೆ ಇದನ್ನು ಅವ್ರ ಫ್ರೆಂಡಿಗೆ ಕೇಳಿ ಟ್ರೈ ಮಾಡಿದಾಗ ಡಾರ್ಕ್ ಗ್ರೀನಲ್ಲಿ ಮೆಣಸಿನ್ಕಾಯಲ್ಲೇ ಸ್ವಲ್ಪ ಉದ್ದಕ್ಕೆ ಖಾರ ಕಡಿಮೆ ಇರೋದು ಬರುತ್ತಲ್ಲ, ಅದರಲ್ಲಿ ಮಾಡಿದ್ರಂತೆ. ಅದರಲ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಸೊ ನೀವು ಆ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ಇನ್ನು ನೀವು ಮಾಮೂಲಿ ಮಿರ್ಚಿ ಮಾಡಿದಾಗ ಈ ರೀತಿ ಸ್ಟಫಿಂಗ್ನ ಮಿರ್ಚಿ ಒಳಗೆ ಮಾಡಿ ನಾರ್ಮಲ್ ಕಡಲೆ ಹಿಟ್ಟಿನ ಮಿಕ್ಸಲ್ಲಿ ಅದ್ಬಿಟ್ಟು ಬೋಂಡ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಕಚ್ಚಿ ತಿಂದಾಗ ಈ ಒಳಗಡೆ ಇರೋ ಸ್ಟಫಿಂಗ್ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಅನ್ನ, ಮೊಸರು ಸಾರು ಮತ್ತು ಸ್ಟಫ್ಡ್ ಮಿರ್ಚಿ ಫ್ರೈ ಕಾಂಬಿನೇಷನ್ ಲಂಚ್ ರೆಡಿಯಾಗಿದೆ. ಎಲ್ಲರೂ ನಾವು ಲಂಚ್ಗೆ ಕೂರ್ತಾ ಇದ್ದೀವಿ ಈಗ. ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ನಿಮಗೆ ಎರಡು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರೆಸಿಪಿಯಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು, ಯಾವುದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.